ಹರೀಶ್ ರಾಯ್ ಅವರು ಇಷ್ಟು ಒಂದು ಸಂದರ್ಶನದಲ್ಲಿ ಹೇಳಿದ್ರು ಅಂದ್ರೆ ನೀವು ದರ್ಶಕರು ಹೊಂದಾಗೋದು ಫ್ಯಾನ್ಸ್ ಖುಷಿ ಇದೆ ಆದ್ರೆ ಚಿತ್ರರಂಗದಲ್ಲಿರುವಂತವರು ಕೆಲವರಿಗೆ ಇಷ್ಟ ಇಲ್ಲ ನೀವು ಹೊಂದಾಗೋದು ಅಂತ ಪಾಯಿಂಟ್ ಏನು ಯಾವ್ದಕ್ಕೆ ಉತ್ತರ ಕೊಡ್ಲಿ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ ಹರೀಶ್ ರಾಯ್ ಏನ್ ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ ಅಲ್ಲ ನೀವು ನಾನು ನಾವಿಬ್ರು ಏನಮ್ಮ 16-18 ವರ್ಷದವ್ರು ಹುಡುಗರ ನಾವು ನಮ್ ಸ್ವಂತಿಕೆ ಬುದ್ಧಿ ಇಲ್ಲ ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರ ಯಾರಾದ್ರು ಅಲ್ಲ ಅರ್ಥ ಆಗ್ತಾರೆ ಖುಷಿ ಪಡ್ಲಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವರೆಲ್ಲ ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವ್ದಕ್ಕೂ ತಲೆ ಹಾಕಕ್ ಹೋಗಲ್ಲ ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವ್ ಯಾರ್ದೋ ಮಾತು ಕೇಳಕ್ ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ ನನ್ನ ಕಣ್ಮುಂದೆ ನಡಿಬೇಕು ಇಲ್ಲ ನೀವ್ ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು ಏನಾಗತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ ವಿ ಶುಡ್ ಫಾಲೋ ಆಲ್ ದಟ್ ಇಂಡಸ್ಟ್ರಿ ಯಾರಮ್ಮ ನಾವು ಇಂಡಸ್ಟ್ರಿ ತಾನೇ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ನಾವ್ ಯಾಕೆ ಹಂಗಿದೀವಿ ನಾವ್ ಯಾಕೆ ಚೆನ್ನಾಗಿದ್ದಾಗ್ಲೂ ನಾವ್ ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗ್ಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ ಕರೆಕ್ಟ್ ಅಲ್ವಾ ಅಲ್ಲಿಗೆ ಬಿಟ್ರೆ ನಾನು ಬೇರೆಯವ್ರು ಖುಷಿ ಪಡ್ಲಿ ಬಿಡ್ಲಿ ಏನಾಗಬೇಕಾಗ್ತದೆ ಹೇಳೋದ್ರಲ್ಲಿ ಹರೀಶ್ ರಾಯ್ ಅವರು ಇಷ್ಟು ಒಂದು ಸಂದರ್ಶನದಲ್ಲಿ ಹೇಳಿದ್ರು ಅಂದ್ರೆ ನೀವು ದರ್ಶಕರು ಹೊಂದಾಗೋದು ಫ್ಯಾನ್ಸ್ ಖುಷಿ ಇದೆ ಆದ್ರೆ ಚಿತ್ರರಂಗದಲ್ಲಿರುವಂತವರು ಕೆಲವರಿಗೆ ಇಷ್ಟ ಇಲ್ಲ ನೀವು ಹೊಂದಾಗೋದು ಅಂತ ಪಾಯಿಂಟ್ ಏನು ಯಾವ್ದಕ್ಕೆ ಉತ್ತರ ಕೊಡ್ಲಿ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ ಹರೀಶ್ ರಾಯ್ ಏನ್ ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ ಅಲ್ಲ ನೀವು ನಾವಿಬ್ರು ಏನಮ್ಮ 16-18 ವರ್ಷದವ್ರು ಹುಡುಗರ ನಾವು ನಮ್ ಸ್ವಂತಿಕೆ ಬುದ್ಧಿ ಇಲ್ಲ ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರ ಯಾರಾದ್ರು ಅಲ್ಲ ಅರ್ಥ ಆಗ್ತಾರೆ ಖುಷಿ ಪಡ್ಲಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವರೆಲ್ಲ ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವ್ದಕ್ಕೂ ತಲೆ ಹಾಕಕ್ ಹೋಗಲ್ಲ ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವ್ ಯಾರ್ದೋ ಮಾತು ಕೇಳಕ್ ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ ನನ್ನ ಕಣ್ಮುಂದೆ ನಡಿಬೇಕು ಇಲ್ಲ ನೀವ್ ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು ಏನಾಗತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ ವಿ ಶುಡ್ ಫಾಲೋ ಆಲ್ ದಟ್ ಇಂಡಸ್ಟ್ರಿ ಯಾರಮ್ಮ ನಾವು ಇಂಡಸ್ಟ್ರಿ ತಾನೇ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ನಾವ್ ಯಾಕೆ ಹಂಗಿದೀವಿ ನಾವ್ ಯಾಕೆ ಚೆನ್ನಾಗಿದ್ದಾಗ್ಲೂ ನಾವ್ ಯಾಕೆ ಚೆನ್ನಾಗಿದ್ವಿ ಬೇಡ ಅಂದಾಗ್ಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ ಕರೆಕ್ಟ್ ಅಲ್ವಾ ಅಲ್ಲಿಗೆ ಬಿಟ್ರೆ ನಾನು ಬೇರೆಯವ್ರು ಖುಷಿ ಪಡ್ಲಿ ಬಿಡ್ಲಿ ಏನಾಗಬೇಕಾಗ್ತದೆ ಹೇಳೋದ್ರಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.